ಇನ್ನು ಜಾತಿ ಗಣತಿ ವರದಿಗೆ ಸಂಬಂಧಪಟ್ಟಂತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ವಿಶೇಷ ಸಂಪುಟ ಸಭೆಯನ್ನ ಸಿಎಂ ಸಿದ್ದರಾಮಯ್ಯನವರು ಕರೆದಿರುವಂತದ್ದು. ಈಗಾಗಲೇ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಸಚಿವರುಗಳ ಜೊತೆಗೆ ಶಾಸಕರುಗಳ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡೋದಕ್ಕೆ ಸಿಎಂ ಸಿದ್ದರಾಮಯ್ಯರು ಕೂಡ ಮುಂದಾಗಿದ್ದಾರೆ. ಒಂದು ಕಡೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಒಕ್ಕಲಿಗ ಸಮುದಾಯದವರ ಸಭೆಯನ್ನ ಕೂಡ ಕರೆದು ಅಭಿಪ್ರಾಯಗಳನ್ನ ಸಂಗ್ರಹಣೆ ಕೂಡ ಮಾಡಿರುವಂತದ್ದು. ಈಗ ನಾಳೆ ಅದಕ್ಕೆ ಸಂಬಂಧಪಟ್ಟಂತೆ ಬಹು ನಿರೀಕ್ಷಿತವಾಗಿದ್ದಂತಹ ಜಾತಿ ಗಣತಿ ವರದಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಯಾವ್ಯಾವ ನಾಯಕರ ಜೊತೆಗೆ ಯಾವ್ಯಾವ ಅಭಿಪ್ರಾಯಗಳಿದೆ ಅದೆಲ್ಲ ಕೂಡ ಹೊರಬೀಳುತ್ತೆ. ಈಗ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ ಆ ವರದಿಗೆ ಸಂಬಂಧಪಟ್ಟಂತೆ ಸದನದಲ್ಲಿ ಚರ್ಚೆಯಾದರೆ ಮುಕ್ತವಾದ ಮಾಹಿತಿ ಸಿಗುತ್ತದೆ. ಜೊತೆಗೆ ಅಧಿವೇಶನದಲ್ಲಿ ಚರ್ಚೆಯಾಗಬೇಕಾಗಿದೆ. ಈ ಮೂಲಕ ರಾಜ್ಯದ ಜನರಿಗೆ ಸ್ಪಷ್ಟ ಚಿತ್ರಣ ಕೂಡ ಸಿಗುತ್ತೆ. ಸಭೆಯಲ್ಲಿ ಚರ್ಚೆಯಾಗಬೇಕು. ಚರ್ಚೆಯಾದ ನಂತರ ರಾಜ್ಯದ ಜನರಿಗೆ ಸ್ಪಷ್ಟವಾದ ಚಿತ್ರಣ ಸಿಗಬೇಕಾಗಿದೆ. ಈಗ ಜಾತಿ ಗಣತಿ ವರದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಚಿವ ಸಂಪುಟ ಸಭೆ ಇರುವಂಥದ್ದು. ನಾಳಿನ ಸಭೆಯಲ್ಲಿ ಯಾವ್ಯಾವ ಪಕ್ಷದ ನಾಯಕರು, ಯಾವ್ಯಾವ ಸಮುದಾಯದ ನಾಯಕರು ಏನೇನು ಹೇಳಿಕೆಗಳನ್ನ ಕೊಡ್ತಾರೆ, ಜೊತೆಗೆ ಅವರ ಒಂದು ಕಡೆಯಲ್ಲಿ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಲಿಂಗಾಯತ ಸಮುದಾಯ ಜೊತೆಗೆ ವೀರಶೈವ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯಾ ಸಮುದಾಯದ ನಾಯಕರು ಪ್ರಮುಖವಾಗಿ ಹೇಳ್ತಾ ಇರುವಂತದ್ದು ಮರು ಸಮೀಕ್ಷೆ ನಡಿಬೇಕು. ಯಾಕೆಂದ್ರೆ 10 ವರ್ಷಗಳಾಗ್ತಾ ಇದೆ, 10 ವರ್ಷಗಳಾಗಿದೆ ಕೂಡ. ಹೀಗಾಗಿ ತುಂಬಾ ಏರಿಳಿತಗಳಾಗಿದೆ. ನಮ್ಮ ಸಮುದಾಯದ ಸಂಖ್ಯೆ ಕೂಡ ಕಡಿಮೆ ಇದೆ. ಹಾಗಾಗಿ ಮತ್ತೊಮ್ಮೆ ಸಮೀಕ್ಷೆ ಆಗ್ಬೇಕಾಗಿದೆ. ಇಲ್ಲದಿದ್ರೆ ನಾವೇ ಪ್ರತ್ಯೇಕವಾದ ಸಮೀಕ್ಷೆಯನ್ನ ಕೂಡ ಮಾಡ್ತೀವಿ ಅಂತ ಕೂಡ ಮುಂದಾಗ್ತಾ ಇದ್ದಾರೆ. ಒಕ್ಕಲಿಗ ಸಮುದಾಯದ ನಾಯಕರು ಕೂಡ ಅವರ ಸಮುದಾಯದಿಂದ ವಿಶೇಷವಾಗಿ ಸಭೆಯನ್ನ ಮಾಡಿ, ಜೊತೆಗೆ ಒಕ್ಕಲಿಗ ಸಮುದಾಯದ ಸಂಘಟನೆಯ ಅಧ್ಯಕ್ಷರು ಕೂಡ ಹೇಳ್ತಾ ಇರುವಂತದ್ದು ನಮ್ಮ ಸಮುದಾಯ ಜೊತೆಗೆ ರಾಜ್ಯದಲ್ಲಿ 2224 ವಿಧಾನಸಭಾ ಕ್ಷೇತ್ರಗಳಲ್ಲಿ 24 ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ಸಂದರ್ಭದಲ್ಲಿ ಮತ ಎಣಿಕೆ ಕೂಡ, ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತ ಅಂಕಿ ಅಂಶಗಳು ಕೂಡ ಇರುತ್ತೆ. ಅದರನ್ನ ಗಣನೆಗೆ ತೆಗೆದುಕೊಂಡ್ರೆ ಸುಮಾರು ನಮ್ಮ ಜನಸಂಖ್ಯೆ ಕೂಡ 1 ಕೋಟಿಗೂ ಹತ್ತತ್ರ ಹೋಗುತ್ತೆ. ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಇವರು ಯಾವ ರೀತಿಯಾಗಿ ವೈಜ್ಞಾನಿಕವಾಗಿ ಯಾವ ವಿಧಾನದಲ್ಲಿ ಈ ಜಾತಿ ಗಣತಿಯನ್ನ ಮಾಡಿದ್ದಾರೆ ಅನ್ನೋದನ್ನ ಹೇಳಬೇಕಾಗುತ್ತೆ. ಪ್ರಮುಖವಾಗಿ ಈಗಾಗಲೇ ನಮ್ಮ ಜಾತಿಯ ಜನಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಇದ್ದಾರೆ, ಕಡಿಮೆ ಆಗಿದೆ ಕೂಡ. ಅದನ್ನ ತೀವ್ರವಾಗಿ ವಿರೋಧ ಮಾಡಬೇಕಾಗುತ್ತೆ. ಇಲ್ಲದಿದ್ರೆ ಏಕಾಏಕಿಯಾಗಿ ನೀವು ಇದನ್ನ ಏನಾದ್ರೂ ಜಾರಿಗೆ ತಂದ್ರೆ, ರಾಜ್ಯದಲ್ಲಿ ಇದನ್ನೇನಾದ್ರೂ ಜಾರಿಗೆ ತಂದ್ರೆ ನಾವು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತೇವೆ. ಜೊತೆಗೆ ರಾಜ್ಯದಾದ್ಯಂತ ಕೂಡ ದೊಡ್ಡ ಮಟ್ಟದ ಹೋರಾಟವನ್ನ ಮಾಡ್ತೀವಿ, ರಾಜ್ಯದ ಬಂದ್ಗೆ ಕರೆ ಕೂಡ ಕೊಡ್ತೀವಿ ಅಂತ ಕೂಡ ಮುಂದಾಗ್ತಾ ಇರುವಂತದ್ದು. ಒಂದು ಕಡೆಯಲ್ಲಿ ಡಿಕೆ ಶಿವಕುಮಾರ್ ಕೂಡ ಹೇಳ್ತಾ ಇರುವಂತದ್ದು ಏಕಾಏಕಿಯಾಗಿ ಇದನ್ನ ಜಾರಿಗೆ ತರೋದಕ್ಕೆ ಆಗಲ್ಲ, ಜೊತೆಗೆ ಚರ್ಚೆಗಳು ಕೂಡ ಆಗ್ಬೇಕಾಗುತ್ತೆ. ಜೊತೆಗೆ ಆಯಾ ಸಮುದಾಯದವರ ನಾಯಕರ ಯಾರ್ಯಾರು ಅನ್ಯಾಯಕ್ಕೆ ಒಳಗಾಗಿರ್ತಾರೆ ಎಲ್ಲರನ್ನ ಕೂಡ ಸಮನ್ವಯತೆಯಿಂದ ತೆಗೆದುಕೊಂಡು ಹೋಗ್ಬೇಕಾಗುತ್ತೆ ಅಂತ ಕೂಡ ಅವರು ಹೇಳಿಕೆ ಕೊಡ್ತಾ ಇದ್ದಾರೆ. ನೋಡ್ಬೇಕಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಒಕ್ಕಲಿಗ ಸಮುದಾಯದವರ ಅಭಿಪ್ರಾಯ ಏನಾಗಿರುತ್ತದೆ, ಅವರ ನಿಲುವು ಏನಾಗುತ್ತೆ. ಜೊತೆಗೆ ಆ ಜಾತಿ ಗಣತಿಯಲ್ಲಿ ಪ್ರಮುಖವಾಗಿ ಯಾವ್ಯಾವ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ ಎಲ್ಲವೂ ಕೂಡ ನಾಳೆ ಸ್ಪಷ್ಟವಾದ ಚಿತ್ರಣ ಕೂಡ ಬರಬೇಕಾಗಿದೆ. ಈಗಾಗಲೇ ಅಂಕಿ ಅಂಶಗಳಲ್ಲಿ ಕೆಲವು ಗೊಂದಲಗಳಿದೆ. ಒಂದೊಂದು ಅಂಕಿ ಅಂಶಗಳಲ್ಲಿ ಕೂಡ ಕೆಲವು ಏರಿಳಿತಗಳು ಆಗ್ತಾ ಇದೆ. ಆ ಸ್ಪಷ್ಟವಾದ ಚಿತ್ರಣ ಕೂಡ ಸಿಗ್ಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತ ಚರ್ಚೆ ಕೂಡ ಆಗ್ಬೇಕಾಗುತ್ತೆ. ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಈಗಾಗಲೇ ಬಹು ನಿರೀಕ್ಷಿತವಾದಂತ ಜಾತಿ ಗಣತಿ ವಿಷಯಕ್ಕೆ ಸಂಬಂಧಪಟ್ಟಂತೆ ನಾಳೆ ಸಿಎಂ ಸಿದ್ದರಾಮಯ್ಯನವರು ಚರ್ಚೆಗೆ ಕರೆದಿದ್ದಾರೆ, ಸಚಿವ ಸಂಪುಟ ಸಭೆಯನ್ನ ಕರೆದಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ಶ್ರೀಕಾಂತ್, ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದನ್ನ ಈಗಾಗಲೇ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಮುಚ್ಚಿದ ಲಕೋಟೆಯಲ್ಲಿರ್ತಕ್ಕಂಥ ಜಾತಿ ಗಣತಿಯನ್ನು ಕೂಡ ತೆರೆದಿರ್ತಕ್ಕಂಥದ್ದು. ಸಚಿವರಿಗೆ ಅದನ್ನ ಅದರಲ್ಲಿರ್ತಕ್ಕಂಥ ಅಂಶಗಳೇನು ಅನ್ನುವಂತ ತೆಗೆದುಕೊಳ್ಳಿ ಕೂಡ ಈಗಾಗಲೇ ಹೈಲೈಟ್ಸ್ ಇರ್ತಕ್ಕಂಥ ಪುಟಗಳನ್ನು ಕೂಡ ಸಚಿವರ ಬಳಿ ಕೊಟ್ಟಿರ್ತಕ್ಕಂಥ, ಸಚಿವರು ಕೂಡ ಅದನ್ನ ಸ್ಟಡಿ ಮಾಡಿದ್ದಾರೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ನಾಳೆ ವಿಶೇಷ ಸಚಿವ ಸಂಪುಟ ಸಭೆ ಕೂಡ ಇರುವಂತದ್ದು. ಆ ಒಂದು ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಪ್ರಮುಖವಾಗಿ ಈ ಜಾತಿ ಗಣತಿಗೆ ಪರ ವಿರೋಧಗಳು ಏನು ವ್ಯಕ್ತವಾಗ್ತಾ ಇದ್ದಾವೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದರಲ್ಲಿ ಇರ್ತಕ್ಕಂಥ ಲೋಪದೋಷಗಳೇನು, ಮತ್ತೆ ಕೆಲವೊಂದಿಷ್ಟು ಸಮುದಾಯಗಳು ಏನು ಆರೋಪಗಳನ್ನ ಮಾಡ್ತಾ
ಮಾಡ್ತಾ ಇದ್ದಾರೆ. ಅದರಲ್ಲಿ ನಿಜವಾಗ್ಲೂ ಕೂಡ ಅಂಶಗಳು ಅಡಗಿದಾವ ಅಥವಾ ಈ ಜಾತಿಗಂಟಿ ಸರಿ ಇದೆಯಾ ಅನ್ನುವಂಥದ್ದನ್ನ ಚರ್ಚೆ ನಡೆಸಲಿಕ್ಕೆ, ಇದಕ್ಕೆ ಪರ ವಿರೋಧಗಳು ಏನ್ ವಿಚಾರ ಅನ್ನುವಂಥದ್ದನ್ನ ಚರ್ಚೆ ನಡೆಸುವಂತ ಸಂಬಂಧಪಟ್ಟಂತೆ ವಿಶೇಷ ಸಚಿವ ಸಂಪುಟದಲ್ಲಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಸಚಿವ ಸಂಪುಟ ಒಂದು ಚರ್ಚೆ ಕೂಡ ಆಗುವಂಥದ್ದು. ಹಾಗಾಗಿ ಈ ಒಂದು ಸಭೆಯಲ್ಲಿ ಬಹುತೇಕವಾಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೇರಿದಂತೆ ಹಲವು ಸಚಿವರಿಂದ ಒಂದು ಒತ್ತಾಯ ಕೇಳಿ ಬರಲಿದೆ ಅನ್ನುವಂತ ಮಾಹಿತಿ ಕೂಡ ಇರುವಂತದ್ದು. ಯಾವ ವಿಚಾರ ಅಂತಂದ್ರೆ ಈ ಒಂದು ಜಾತಿಗಂಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಲಿಕ್ಕೆ ಸಚಿವ ಸಂಪುಟ ಅಷ್ಟೇ ಅಲ್ಲ, ಒಂದು ವಿಶೇಷ ಅಧಿವೇಶನವನ್ನ ಕರಿಬೇಕು ಅನ್ನುವಂಥದ್ದು. ಯಾಕಂತಂದ್ರೆ ವಿರೋಧ ಪಕ್ಷಗಳ ಒಂದು ನಾಯಕರ ಅಭಿಪ್ರಾಯ ಹೇಗಿದೆ, ಅದನ್ನ ಯಾವ ರೀತಿಯಾಗಿ ಅವ್ರು ನೋಡ್ತಾರೆ, ಅದನ್ನ ಜನರಿಗೆ ತಲುಪಿಸುವಂತ ಪ್ರಯತ್ನಕ್ಕೆ ಯಾವ ರೀತಿಯಾಗಿ ಸಹಕಾರಿ ಆಗ್ಬಹುದು, ಆ ಒಂದು ಜಾತಿಗಂಟಿ ಅನುಷ್ಠಾನ ಆದ್ರೆ ಯಾವೆಲ್ಲ ಸಮುದಾಯಗಳಿಗೆ ಎಷ್ಟು ಒಂದು ಪ್ಲಸ್ ಆಗುತ್ತೆ, ಯಾವ ಸಮುದಾಯಗಳಿಗೆ ಹಿನ್ನಡೆ ಆಗುತ್ತೆ, ನಿಜವಾಗ್ಲೂ ಕೂಡ ಹಿನ್ನಡೆ ಆಗುತ್ತೆ ಅಥವಾ ಎಲ್ಲಾ ಸಮುದಾಯಕ್ಕೂ ಯಾವುದೇ ಸಮುದಾಯಕ್ಕೂ ಕೂಡ ಯಾವುದೇ ಹಿನ್ನಡೆ ಆಗದಂತೆ ಇರುತ್ತಾ, ಇವೆಲ್ಲವನ್ನ ಕೂಡ ಚರ್ಚೆ ನಡೆಸೋದಕ್ಕೆ ಒಂದು ವಿಶೇಷ ಅಧಿವೇಶನವನ್ನ ಕರಿಬೇಕು ಅನ್ನುವಂಥದ್ದು ಒತ್ತಾಯವನ್ನು ಕೂಡ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದಿಷ್ಟು ಹೇಳಿದ್ದಾರೆ, ಮಾತನಾಡಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ನಾಳೆ ನಡೀತಕ್ಕಂತ ಸಚಿವ ಸಂಪುಟದಲ್ಲಿ ಒಕ್ಕೂರಿನಿಂದ ವಿಶೇಷ ಅಧಿವೇಶನ ಕರಿಬೇಕು. ಎಲ್ಲರೂ ಕೂಡ ಇದ್ರ ಬಗ್ಗೆ ಇದರ ಒಂದು ಲಾಭಗಳೇನು ಅಥವಾ ಇದಕ್ಕೆ ನಿಜವಾಗ್ಲೂ ಕೂಡ ವಿರೋಧವನ್ನು ಏನು ವ್ಯಕ್ತಪಡಿಸ್ತಾ ಇದ್ದಾರೆ, ಅದಕ್ಕೆ ಏನು ಕಾರಣಗಳು, ಆ ಜಾತಿ ಗಣತಿಯಲ್ಲಿ ಇರ್ತಕ್ಕಂಥದ್ದು ಅಂಶಗಳೇನು, ಇವೆಲ್ಲವನ್ನು ಕೂಡ ಚರ್ಚೆ ನಡೆಸಲಿಕ್ಕೆ ವಿಶೇಷ ಅಧಿವೇಶನ ಕರಿಬೇಕು ಅನ್ನುವಂತ ಒತ್ತಾಯವನ್ನು ಕೂಡ ಹೇರಲಿದ್ದಾರೆ. ಹಾಗಾಗಿ ಸಚಿವರ ಒಂದಿಷ್ಟು ಒತ್ತಾಯದ ಮೇರೆಗೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಅಧಿವೇಶನ ಕರೆಯುವ ಮುಖಾಂತರ ಮುಕ್ತವಾಗಿ ಎಲ್ರಿಗೂ ಕೂಡ ಚರ್ಚೆ ನಡೆಸಲಿಕ್ಕೆ ಅವಕಾಶ ಕೊಟ್ಟು, ಅದಾದ ಬಳಿಕ ಸರ್ಕಾರ ತನ್ನ ನಿರ್ಧಾರ ಏನಿದೆ ಅದನ್ನ ಕೂಡ ತಿಳಿಪಡಿಸಿ ಅದನ್ನ ಅನುಷ್ಠಾನ ಮಾಡ್ಬೇಕಾ ಅಥವಾ ಇನ್ನೂ ಕೂಡ ಅದರಲ್ಲಿ ಇರ್ತಕ್ಕಂಥ ಲೋಪದೋಷಗಳೇನಾದ್ರು ಇದಾವ ಅವುಗಳನ್ನ ಸರಿಪಡಿಸುವಂತ ಪ್ರಯತ್ನಕ್ಕೆ ಹೋಗ್ಬೇಕಾ, ಯಾವ ರೀತಿಯಾಗಿ ಮುಂದಿನ ಒಂದು ನಡೆಯನ್ನ ತೋರ್ಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರಕ್ಕೂ ಕೂಡ ಒಂದು ಇದು ಸಹಕಾರಿ ಆಗ್ಲಿದೆ. ಹಾಗಾಗಿ ವಿಶೇಷ ಸಚಿವ ಸಂಪುಟದ ಮುಖಾಂತರ ಚರ್ಚೆ ನಡೆಸಿ ಅದನ್ನ ಒಂದು ವಿಶೇಷ ಅಧಿವೇಶನ ಕೂಡ ಕರೆಯುವಂತ ಪ್ರಯತ್ನಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ಮುಂದಾಗ್ತಾರ ಅನ್ನುವಂಥದ್ದು ನಾಳೆ ಸಚಿವ ಸಂಪುಟ ಸಭೆ ಆದ ಬಳಿಕ ಕಾದ್ ನೋಡ್ಬೇಕಾಗಿದೆ. ಶ್ರೀಕಾಂತ್. ಬಸವರಾಜು, ಒಂದು ಕಡೆಯಲ್ಲಿ ನೋಡ್ತಾ ಹೋದಂತೆಲ್ಲ ಈಗ ಅಂಕಿ ಅಂಶಗಳು ಕೂಡ ಕೆಲವು ಬಹಿರಂಗವಾಗಿದೆ. ಕೆಲವು ಅಂಕಿ ಅಂಶಗಳ ಪ್ರಕಾರವಾಗಿ ಒಕ್ಕಲಿಗ ಸಮುದಾಯ ಜೊತೆಗೆ ಲಿಂಗಾಯತ ಸಮುದಾಯ, ವೀರಶೈವ ಲಿಂಗಾಯತ ಸಮುದಾಯ ಕೂಡ ಅವರ ಸಂಖ್ಯೆ ಕಡಿಮೆ ಆಗಿದೆ ಅಂತ ಕೂಡ ಅವರು ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸಿಎಂ ಸಿದ್ದರಾಮಯ್ಯವರಾಗಿರ್ಬೋದು, ಕಾಂಗ್ರೆಸ್ ಪಕ್ಷದ ಅವರ ಹೇಳಿಕೆಗಳಾಗಿರ್ಬೋದು, ಇನ್ನು ಈಗಾಗಲೇ ಅಂಕಿ ಅಂಶಗಳು ಕೂಡ ಸ್ಪಷ್ಟವಾದ ಬಹಿರಂಗವಾಗಿಲ್ಲ, ಇನ್ನು ಅದಕ್ಕೆ ಸಂಬಂಧಪಟ್ಟಂತಹ ಸ್ಪಷ್ಟ ಚಿತ್ರಣ ಬಂದಿಲ್ಲ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಒಂದು ಕಡೆಯಲ್ಲಿ ಅಂಕಿ ಅಂಶಗಳನ್ನ ಪರಿಗಣಿಸಿ ಇದನ್ನ ತೀವ್ರವಾಗಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಲಿಂಗಾಯತ ಸಮುದಾಯ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರು. ಇದಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಒಕ್ಕಲಿಗ ಸಮುದಾಯದವರು ಏನಾದ್ರೂ ಆ ಸಭೆಗೆ ಹೋಗೋದಾಗಿದ್ರು, ಜೊತೆಗೆ ವಿರೋಧ ಮಾಡೋದು ಏನಾದ್ರೂ ಆಗಿರ್ಬೋದ? ಯಾಕೆಂದ್ರೆ ಸ್ಪಷ್ಟವಾದ ನಾಳೆ ಚಿತ್ರಣ ಕೂಡ ಒಂದ್ ಸೈಡ್ ಆಗಿ ಬರುತ್ತೆ ಅನ್ನುವ ಎಲ್ಲ ಲಕ್ಷಣ ಕೂಡ ಕಾಣ್ತಾ ಇದೆ. ಯಾಕಂದ್ರೆ ಈಗಾಗಲೇ ಒಕ್ಕಲಿಗ ಸಮುದಾಯದವರಿಗೆ ಏನಾದ್ರೂ ವಿರೋಧ ವ್ಯಕ್ತವಾಗುವಂತ ಎಲ್ಲಾ ಅಂಕಿ ಅಂಶಗಳು ಏನಾದ್ರೂ ಇದ್ರೆ ಇದನ್ನ ಒಂದ್ ಸೈಡ್ ಆಗಿ ಅವರು ವಿರೋಧ ಮಾಡುವ ಎಲ್ಲಾ ಅಂಶಗಳು ಎದ್ದು ಕಾಣ್ತಾ ಇದೆಯಾ ಬಸವರಾಜ್? ಏನಿದೆ ಇದ್ರ ಬಗ್ಗೆ? ಶ್ರೀಕಾಂತ್, ಒಂದ್ ಕಡೆ ಈಗ ಲಿಂಗಾಯತ ಮತ್ತೆ ಒಕ್ಕಲಿಗ ಸಮುದಾಯಗಳು ಮತ್ತೆ ಯಾದವ, ಅದರಲ್ಲಿ ಗೊಲ್ಲರು, ತಿಗಳರು, ಇವರೆಲ್ಲರೂ ಕೂಡ ಒಂದಿಷ್ಟು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ಒಂದು ಸಮುದಾಯಗಳ ಜನಸಂಖ್ಯೆ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು, ಆದ್ರೆ ಇಲ್ಲಿ ಈ ಒಂದು ಜನಸಂಖ್ಯೆಯಲ್ಲಿ ಕಡಿಮೆ ತೋರಿಸಲಾಗಿದೆ ಅನ್ನುವಂಥದ್ದು ಸ್ವತಃ ಲಿಂಗಾಯತ ಒಂದು ಸಮುದಾಯದ ನಾಯಕರಾಗಿರ್ತಕ್ಕಂಥ ಎಂ ಬಿ ಪಾಟೀಲ್ರು ಕೂಡ ಹೇಳಿರ್ತಕ್ಕಂಥದ್ದು. ನಮ್ಮಲ್ಲಿ ಕೂಡ ಕೆಲವೊಂದಿಷ್ಟು ಉಪಜಾತಿಗಳನ್ನು ಕೂಡ ಇವರು ಸೇರಿಸ್ಕೊಂಡಿಲ್ಲ. ಅದರಲ್ಲಿ ಬೇರೆ ಬೇರೆ ರೆಡ್ಡಿ ಲಿಂಗಾಯತ, ಒಂದು ಹಿಂದೂ ಅನ್ನುವಂಥ ಪದವನ್ನ ಬಳಸಿ ಅದಕ್ಕೊಂದು ಜಾತಿಯನ್ನು ಉಲ್ಲೇಖ ಮಾಡಿದ್ದಾರೆ. ಹಾಗಾಗಿ ನಮ್ಮಲ್ಲೇ ಉಪಜಾತಿಗಳು ಇರ್ತಕ್ಕಂಥದ್ದು ಅವರು ಒಗ್ಗೂಡಿಸ್ಕೊಂಡಿಲ್ಲ, ಮತ್ತೆ ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು ನಮ್ಮ ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನು ಕೂಡ ಕಡಿಮೆ ತೋರಿಸಿದ್ದಾರೆ. ಇದನ್ನೆಲ್ಲವನ್ನು ಕೂಡ ಸರಿಪಡಿಸಬೇಕು ಅನ್ನುವಂಥ ಮಾತನ್ನು ಕೂಡ ಸ್ವತಃ ಸರ್ಕಾರದಲ್ಲಿರ್ತಕ್ಕಂಥ ಸಚಿವರು ಕೂಡ ಹೇಳಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಒಕ್ಕಲಿಗ ಸಮುದಾಯದಿಂದಲೂ ಕೂಡ ಅಲ್ಲಿ ಜನಸಂಖ್ಯೆಯನ್ನ ಕಡಿಮೆ ಮಾಡಲಾಗಿದೆ ಅನ್ನುವಂಥದ್ದು ಪ್ರಮುಖವಾಗಿರ್ತಕ್ಕಂಥ ಆರೋಪ. ಹಾಗಾಗಿ ಒಕ್ಕಲಿಗ ಶಾಸಕರು ಸಚಿವರ ಸಭೆಯನ್ನು ಕರೆದು ಕೂಡ DCM DK ಶಿವಕುಮಾರ್ ಅವರು ಕೂಡ ನಿನ್ನೆ ತಾನೇ ಒಂದು ಸಭೆಯನ್ನು ಕರೆದು ಅದರಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಿದ್ದಾರೆ. ಯಾವ ರೀತಿಯಾಗಿ ನಾಳೆ ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಒಕ್ಕಲಿಗರ ಸಮುದಾಯದ ಪರವಾಗಿ ನಾವು ಒಬ್ಬ ಸಮುದಾಯದ ಸಚಿವರಾಗಿ, ಸಮುದಾಯದ ರಾಜಕೀಯ ಪ್ರತಿನಿಧಿಯಾಗಿ ನಾವು ಯಾವ ರೀತಿ ಅಭಿಪ್ರಾಯನ ವ್ಯಕ್ತಪಡಿಸಬೇಕು, ಸಮುದಾಯ ಪರ ನಿಲ್ಲುವಂತ ಆಗ್ಬೇಕು ಅನ್ನುವಂಥದ್ದು ಸಮುದಾಯದ ಮುಖಂಡರು ಕೂಡ ಈಗಾಗಲೇ ಅವರಿಗೆ ರಾಜಕೀಯ ನಾಯಕರಿಗೆ
ಕರೆ ಕೂಡ ಕೊಟ್ಟಿರ್ತಕ್ಕಂಥದ್ದು, ಒಂದು ಸಭೆ ಕೂಡ ನಡೆಸಿರ್ತಕ್ಕಂಥದ್ದು. ಹಾಗಾಗಿ ಇದನ್ನ ಯಾವ ರೀತಿಯಾಗಿ ಪ್ರಸ್ತುತಪಡಿಸಬೇಕು ನಾಳೆ ಸಚಿವ ಸಂಪುಟದಲ್ಲಿ ಅನ್ನುವಂಥದ್ದು ಈಗಾಗಲೇ ತೀರ್ಮಾನ ಮಾಡಲಾಗಿದೆ. ಇನ್ನೊಂದು ಕಡೆ ಯಾದವ ಸಮುದಾಯ ಮತ್ತೆ ಗೊಲ್ಲ ಸಮುದಾಯದ ಕೂಡ ನಾವು ಇರ್ತಕ್ಕಂಥದ್ದು 30 ಲಕ್ಷ ಇದ್ರೆ ಅದರಲ್ಲಿ ಕೇವಲ ಒಂದು 10,000 ಈ ರೀತಿಯಾಗಿರ್ತಕ್ಕಂಥ ತೋರಿಸುವಂತ ಪ್ರಯತ್ನ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದೆಲ್ಲವೂ ಕೂಡ ಸರಿಯಾದಂತ ವರದಿ ಆಗಿಲ್ಲ. ಇದನ್ನ ಸರಿಪಡಿಸುವಂತ ಪ್ರಯತ್ನ ಆಗಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟವನ್ನ ಮಾಡ್ತೇವೆ ಅನ್ನುವಂತ ಮಾತನ್ನು ಕೂಡ ಆ ಸಮುದಾಯದ ಪ್ರಮುಖ ನಾಯಕರು ಹೇಳಿರುವಂತದ್ದು. ಮತ್ತೆ ಸರ್ಕಾರದಲ್ಲಿ ಇರ್ತಕ್ಕಂಥ ಮತ್ತೆ ಏನು ಪರಿಷತ್ನ ಸದಸ್ಯರಾಗಿರ್ತಕ್ಕಂಥ ನಾಗರಾಜ್ ಯಾದವ್ ಅವರು ಕೂಡ ಅದೇ ಕಾಂಗ್ರೆಸ್ ಪಕ್ಷದ ಪರಿಷತ್ ಸದಸ್ಯರು. ಸೊ ಅವರು ಕೂಡ ಇದರ ಆಕ್ಷೇಪವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಇವನ್ನೆಲ್ಲವನ್ನು ಕೂಡ ನೋಡ್ತಾ ಹೋದ್ರೆ ನಾಳೆ ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟದಲ್ಲಿ ಒಂದ್ ರೀತಿಯಲ್ಲಿ ಸರ್ಕಾರದ ಒಂದು ನಿಲುವೇನಿದೆ ಅದಕ್ಕೆ ತದ್ವಿರುದ್ಧವಾಗಿ ಒಂದಿಷ್ಟು ಆಕ್ಷೇಪಣೆಗಳು ಕೇಳಿ ಬರ್ತಾವ ಅನ್ನುವಂತಹ ಚರ್ಚೆಗಳು ಕೂಡ ಶುರು ಆಗಿದೆ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ಯಾವ ರೀತಿಯಾಗಿ ಇದನ್ನ ತೆಗೆದುಕೊಂಡು ಹೋಗ್ತಾರೆ, ನಿಜವಾಗ್ಲೂ ಕೂಡ ವರದಿಯನ್ನು ಅನುಷ್ಠಾನ ಮಾಡುವಂತ ತೀರ್ಮಾನವನ್ನು ಕೈಗೊಳ್ತಾರ, ಅಥವಾ ವಿಶೇಷ ಅಧಿವೇಶನ ಕರೆಯುವ ಮುಖಾಂತರ ಮತ್ತೆ ಮುಂದಕ್ಕೆ ಹಾಕುವಂತ ಹೋಗ್ತಾರ, ಅಥವಾ ಇದಕ್ಕೆ ಸಚಿವ ಸಂಪುಟದ ಉಪಸಮಿತಿ ಮಾಡಬೇಕು ಅನ್ನುವಂಥದ್ದು ಏನಾದ್ರು ತೀರ್ಮಾನ ಕೈಗೊಳ್ತಾರ ಅನ್ನುವಂಥದ್ದು ಎಲ್ಲವೂ ಕೂಡ ಪ್ರಶ್ನೆಗೆ ಎಡೆ ಮಾಡಿಕೊಡ್ತಾ ಇದೆ. ನಾಳೆ ನಡೀತಕ್ಕಂಥ ವಿಶೇಷ ಸಚಿವ ಸಂಪುಟ ಸಭೆ ಬಳಿಕ ಇವೆಲ್ಲವೂ ಕೂಡ ಗೊತ್ತಾಗಬೇಕಾಗಿದೆ. ಶ್ರೀಕಾಂತ್. ಓಕೆ, ಥ್ಯಾಂಕ್ ಯು ಬಸವರಾಜ್. ನಿಮ್ಮ